ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದ ಹತ್ತಿರ ಇರುವ ಅತ್ಯಂತ ಪವಿತ್ರ ಮತ್ತು ವಿಚಿತ್ರವಾದ ದೇವಾಲಯ ಹೇಮಾವತಿ ಎಂಜರ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಾಲಯದ ಮಹಿಮೆ, ಇತಿಹಾಸ, ವಿಶೇಷತೆಗಳು ಮತ್ತು ಇಲ್ಲಿ ನಡೆಯುವ ಅದ್ಭುತಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಈ ದೇವಸ್ಥಾನ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಜಿಲ್ಲಾ ಅಮರಾಪುರ ಬಳಿ ಇರುವ ಹೇಮಾವತಿ ಗ್ರಾಮದಲ್ಲಿದೆ. ಈ ದೇವಸ್ಥಾನವನ್ನು ಕ್ರಿಸ್ತಶಕ 8ನೇ 11ನೇ ಶತಮಾನದಲ್ಲಿ ನೋಳಂಬರಾಜರು ನಿರ್ಮಿಸಿದ್ದಾರೆ. ಇಲ್ಲಿ ಶಿವನು ಸಾಮಾನ್ಯ ಲಿಂಗ ರೂಪದಲ್ಲ, ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇದು ತುಂಬಾ ಅಪರೂಪ. ಈ ಸ್ಥಳವನ್ನು ಹಳೆಯ ಕಾಲದಲ್ಲಿ ಹೆಂಜೇರು ಎಂದು ಕರೆಯುತ್ತಿದ್ದರು. ನೀವೆಂದು ಹೆಂಜೇರ ಸ್ವಾಮಿಗೆ ಅಲಂಕರಣ ಮಾಡಿರೋದು ನೋಡಿರಲ್ಲ. ಇವನ ಫುಲ್ ವಿಡಿಯೋದಲ್ಲಿ ತೋರಿಸಿ ನೋಡಿ ಯಾವ ತರ ಮಾಡ್ತಿದ್ದಾರೆ ಅಂತ. ಇದು ಒಮ್ಮೆ ನೋಳಂಬ ರಾಜರ ರಾಜಧಾನಿಯಾಗಿತ್ತು. ಆದರೆ ಈ ಕಾರಣ ಈ ಪ್ರದೇಶದಲ್ಲಿ ಹಲವಾರು ಹಳೆಯ ದೇವಾಲಯಗಳು ಇವೆ. ಹೇಮಾವತಿ ಗ್ರಾಮವನ್ನು ದಕ್ಷಿಣ ಕಾಶಿ ಎಂದು ಕೂಡ ಕರೆಯುತ್ತಾರೆ, ಅಷ್ಟು ಪವಿತ್ರ ಸ್ಥಳ ಇದು. ಇಲ್ಲಿ ಸಾವಿರಾರು ಶಿವಲಿಂಗಗಳು ಮತ್ತೆ ಬಸವಣ್ಣನ ಪ್ರತಿಮೆಗಳು ಕಾಣಿಸುತ್ತವೆ. ಇದು ಈ ಸ್ಥಳದ ಮಹತ್ವವನ್ನು ತೋರಿಸುತ್ತದೆ. ಈ ದೇವಸ್ಥಾನದಲ್ಲಿ ನಂದಿ ಕಿವೆಗಳು ನೋಡಿ ಎಲ್ಲಾನು ಹೊಡೆದಿರ್ತಾರೆ. ಯಾಕಂದ್ರೆ ಈ ನಂದಿನ ಕಿವೆ ಹೊಡೆದಿರ್ತಾರೆ. ಈ ಕಿವೆದಲ್ಲಿ ಡೈಮಂಡ್ ಸಿಕ್ಕಿರುತ್ತೆ, ಅದಕ್ಕೆ ಎಲ್ಲ ಕಿವೆಗಳಲ್ಲಿ ಡೈಮಂಡ್ ಇರುತ್ತೆ ಅಂತ ಎಲ್ಲ ನಂದಿ ಕಿವೆಗಳನ್ನ ಹೊಡೆದಿದ್ದಾರೆ. ಇಲ್ಲಿ ಹೋಲ್ ಕಾಣಿಸ್ತಾ ಇದೆಯಲ್ಲ, ಅದರಲ್ಲೇ ಡೈಮಂಡ್ ಇತ್ತಂತೆ. ಈ ರೂಪವನ್ನು ಎಂಜೇರು ಸಿದ್ದಪ್ಪ ಸಿದ್ದೇಶ್ವರ ಸ್ವಾಮಿ ಎಂದು ಕರೆಯುತ್ತಾರೆ. ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಸ್ವಾಮಿಯ ಮೇಲೆ ಬೀಳುತ್ತವೆ. ಇದು ಅತಿ ವಿಶೇಷವಾದ ದೃಶ್ಯ. ಸ್ವಾಮಿ ಭೈರವ ಸ್ವರೂಪದಂತೆ ಆದರೂ ಭಕ್ತರಿಗೆ ಶಾಂತ ರೂಪದಲ್ಲಿ ಕಾಣಿಸುತ್ತಾನೆ. ಜನರು ಸ್ವಾಮಿಯನ್ನು ಎಂಜೇರಪ್ಪ ಎಂದು ಕರೆಯುತ್ತಾರೆ, ಅಂದರೆ ನಮ್ಮ ತಂದೆ ಅಂತ ರಕ್ಷಿಸುವ ದೇವರು. ಇವಾಗ ದೇವರಿಗೆ ಅಲಂಕರಣ ಮಾಡ್ತವ್ರೆ ನೋಡಿ. ದೇವಾಲಯದ ವಿನ್ಯಾಸ ಮತ್ತು ಶಿಲ್ಪಕಲೆ. ಈ ದೇವಸ್ಥಾನದಲ್ಲಿ ಕಪ್ಪು ಕಲ್ಲಿನಿಂದ ಮಾಡಿದ ಸ್ತಂಭಗಳು, ರಾಮಾಯಣ ಮತ್ತು ಮಹಾಭಾರತ ಕಥೆಗಳ ಕತ್ತೆನ, ನಂದಿ ಮಂಟಪ, ಗಾಳಿಯ ಮತ್ತು ಬೆಳಕಿನ ವ್ಯವಸ್ಥೆ ಅದ್ಭುತವಾಗಿದೆ. ಇವುಗಳನ್ನು ನೋಡಿದ್ರೆ ಈ ಕಾಲದ ಕಲೆಯ ಮಟ್ಟ ಎಷ್ಟು ಉನ್ನತವಾಗಿತ್ತು ಅಂತ ಗೊತ್ತಾಗುತ್ತದೆ. ಜನರು ನಂಬುವ ಕೆಲವು ವಿಶೇಷತೆಗಳು. ಸ್ವಾಮಿಗೆ ಪ್ರಾರ್ಥನೆ ಮಾಡಿದರೆ ಕಷ್ಟಗಳು ದೂರವಾಗುತ್ತವೆ. ಕುಟುಂಬ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಭೈರವ ಸ್ವರೂಪದಿಂದ ರಕ್ಷಣೆ ದೇವರು ಎಂದು ನಂಬುತ್ತಾರೆ. ಈ ಸ್ಥಳದಲ್ಲಿ ಆಧ್ಯಾತ್ಮಿಕ ಶಕ್ತಿ ತುಂಬ ಹೆಚ್ಚು ಇದೆ ಎಂದು ಭಕ್ತರು ಹೇಳುತ್ತಾರೆ. ಈ ದೇವಾಲಯದಲ್ಲಿ ನೀವು ನೋಡುವ ಶಿಲ್ಪಗಳು ಪಲ್ಲವ ಮತ್ತು ಜೋಳ ಶೈಲಿಯ ಅದ್ಭುತ ಸಂಯೋಜನೆ ಆಗಿರುತ್ತದೆ. ಮಾನವ ರೂಪದಲ್ಲಿ 5 ಅಡಿ 8 ಇಂಚು ಅಡಿ ಎತ್ತರ ಕಾಣಿಸುತ್ತಾನೆ. ಸ್ವಾಮಿ ಡಮರು, ತ್ರಿಶೂಲ, ಕಪಾಲ ಇವುಗಳನ್ನು ಹಿಡಿದಿರುವ ಭೈರವ ಸ್ವರೂಪ. ಇಲ್ಲಿ ಇನ್ನೂ ಹಲವಾರು ದೇವಾಲಯಗಳಿವೆ. ದೊಡ್ಡೇಶ್ವರ ಸ್ವಾಮಿ, ಮಲ್ಲೇಶ್ವರ ಸ್ವಾಮಿ, ವಿರೂಪಾಕ್ಷೇಶ್ವರ, ಬೆಲಭೈರವ ಸ್ವಾಮಿ. ಇದು ಬಂದು ದೊಡ್ಡೇಶ್ವರ ಸ್ವಾಮಿ. ಪ್ರತಿ ವರ್ಷ ಮಹಾಶಿವರಾತ್ರಿ ಸಮಯದಲ್ಲಿ ಇಲ್ಲಿ ಭಾರಿ ಜಾತ್ರೆ ನಡೆಯುತ್ತದೆ. ಇಲ್ಲಿ ನಡೆಯುವ ಮುಖ್ಯ ಉತ್ಸವಗಳು ಜಾತ್ರೆ, ಸಿರಿಮಾನು, ಪುಷ್ಪರಥೋತ್ಸವ, ಅಗ್ನಿಗುಂಡ, ಬ್ರಹ್ಮರಥೋತ್ಸವ. ಈ ಸಮಯದಲ್ಲಿ ಎಂಜೇರು ಸಿದ್ದೇಶ್ವರ ಸ್ವಾಮಿಗೆ ಅಲಂಕರಣ ಆಯಿತು. ಒಂದ್ಸಲ ಓಪನ್ ಮಾಡ್ತಾರೆ ನೋಡಿ. ನಾನಿವತ್ತು ತುಂಬ ಅದೃಷ್ಟ ಮಾಡಿದ್ದೆ. ಅದು ಯಾಕಂದರೆ ಇವತ್ತು ನಾವು ಬರೋಕ್ಕೆ ಕರೆಕ್ಟಾಗಿ ಟೈಮಿಗೆ ಆ ದೇವ್ರಿಗೆ ಅಲಂಕರಣ ಮಾಡ್ತಾಯಿದ್ರು. ಪೂರ್ತಿ ತೊಳೆದು ಅಲಂಕರಣ ಮಾಡೋವರೆಗೂ ನಾನು ಇಲ್ಲೇ ಇದ್ದೆ. ದೇವಸ್ಥಾನ ಹತ್ತಿರ ಮ್ಯೂಸಿಯಂ ಇದೆ. ಇಲ್ಲಿ ಗಣೇಶ, ವಿಷ್ಣು, ಭೈರವ, ಪಾರ್ವತಿ, ಸಪ್ತಮಾತೃತ ಮೂರ್ತಿಗಳು, ಹಳೆಯ ಶಿಲ್ಪಗಳನ್ನು ಸಂರಕ್ಷಿಸಲಾಗಿದೆ. ನೀವು ಇಲ್ಲಿ ಒಂದ್ಸಲ ಭೇಟಿ ಆಗಬೇಕಂದ್ರೆ ಹಿಂದೂಪುರದಿಂದ 40 ಕಿಲೋಮೀಟ್ರು, ಅಮರಾಪುರದಿಂದ ಹತ್ತಿರ, ಕರ್ನಾಟಕದಿಂದ ಸುಲಭ ಪ್ರಯಾಣ ಆಗುತ್ತದೆ. ಹೇಮಾವತಿ ಅಂದರೆ ಪುರಾತನ ಶಿವಕ್ಷೇತ್ರ, ನೋಳಾಂಬರ ರಾಜಧಾನಿ, ಮಾನವ ರೂಪದ ಶಿವ, ಅದ್ಭುತ ಶಿಲ್ಪಕಲೆ, ಆಧ್ಯಾತ್ಮಿಕ ಶಕ್ತಿ ಇರುವ ಸ್ಥಳ. ಹೇಮಾವತಿ ಒಂದು ಸಾಮಾನ್ಯ ದೇವಸ್ಥಾನ ಅಲ್ಲ, ಇದು ಇತಿಹಾಸ, ಶಿಲ್ಪಕಲೆ, ಭಕ್ತಿ ಎಲ್ಲವೂ ಒಂದೇ ಸ್ಥಳದಲ್ಲಿ ಇರುವ ಅಪರೂಪದ ಕ್ಷೇತ್ರ. ನೀವು ಒಂದ್ಸಲ ಹೇಮಾವತಿನ ಭೇಟಿ ಮಾಡಿ ಇಲ್ಲಿ ಇತಿಹಾಸನ ತಿಳ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೇಳಿ. ಪ್ರತಿಯೊಬ್ಬರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.